ಇದು ಮರೆಯದ ಹಾಡು, ಮೌನಗಳೇ ಸಾಕ್ಷಿಗಳು. ಈ ಮಾವಿನ ಕಟ್ಟೆಗೆ ಬರ್ಬೇಕಂತ ಹೇಳಿದ್ರೆ ನನಗೆ ಕೋಪ ಬರುದು ಯಾಕಂತ ಹೇಳಿದ್ರೆ ಇದೇ ಎಂತಂತ ಹೇಳಿದ್ರೆ ಬಂದು ಇಲ್ಲಿ ಕಾಯ್ಬೇಕು, ಗಂಟೆ ಗಟ್ಟಲೆ ಕಾಯ್ಬೇಕು, ಅವ್ರು ಬರ್ತಾರೆ ಇವರು ಬರ್ತಾರೆ ಅಂತ ಹೇಳಿ. ಮ್ಯಾನೇಜರ್ಗೆ ಫೋನ್ ಮಾಡಿದ್ರೆ ಅವ್ರದ್ದು ರೆಸ್ಪಾನ್ಸ್ ಇಲ್ಲ, ಯಾರ್ದು ಸಹ ರೆಸ್ಪಾನ್ಸ್ ಇಲ್ಲ. ಸೊ ಹಾಗಾಗಿ ಅದಕ್ಕೇನೆ ಇದಾಗೋದು. ಇಲ್ಲಿ ದೂರ ಉಂಟು, ಅದು ಉಂಟು, ಇದು ಉಂಟು, ಅದು ಹೋದರೆ ಅವರಿಗೆ ಹೋಯ್ತು. ಅವರಿಗೆ ಎಷ್ಟು ಹೇಳಿದರೆ ಅರ್ಥ ಆಗೋದಿಲ್ಲ, ಗೊತ್ತಾಯ್ತಾ? ನಾವು ದೂರ ಉಂಟು ಅಂತ ಹೇಳಿದರೆ ಅವರಿಗೆ ಅರ್ಥ ಆಗೋದಿಲ್ಲ. ಸೊ ಹಾಕೋದಾದ್ರೆ ಹಾಕಲಿ, ತೊಂದರೆ ಇಲ್ಲ. ಬಟ್ ಇಲ್ಲಿ ಬಂದು ಯಾವತ್ತು ನೋಡಿದ್ರು ನೀವು ವ್ಲಾಗಲ್ಲಿ ನೋಡಿರ್ಬೋದು, ಬಂದರೆ ಗಂಟೆ ಗಟ್ಟಲೆ ಕಾಯಬೇಕು. ಅದೇ ತುಂಬ ಉಪದ್ರ ಆಗೋದು. ಅದು ಯಾವ ಹೊತ್ತಿಗೆ ನಾವು ತಲುಪ್ತೇವೆ ಅಂತ ಹೇಳಿದ್ರೆ ಊಟ ಮಾಡುವ ಹೊತ್ತಿಗೆ ತಲುಪ್ತೇವೆ. ಇಲ್ಲಿ ಬಂದು ಅರ್ಧ ಗಂಟೆ ಆಯಿತು, ಇನ್ನೂ ಕೂಡ ಅವ್ರು ಬರಲಿಲ್ಲ. ಅರ್ಧ ಗಂಟೆ ಅಲ್ಲ, 17 ನಿಮಿಷ ಆಯಿತು. ತೋರಿಸ್ತೇನೆ ಬೇಕಾದರೆ. ಹೌದು, 17 ನಿಮಿಷ ಆಯಿತು, ಒಬ್ಬರು ಕೂಡ ರೆಸ್ಪಾನ್ಸ್ ಮಾಡ್ತಾ ಇಲ್ಲ. ಈಗ ತಾನೇ ಕಂಪನಿಯಿಂದ ಫೋನ್ ಬಂತು, ರಿಟರ್ನ್ ತಗೊಂಡು ಬನ್ನಿ ಅಂತ. ಇದು ಹುಚ್ಚಲ್ವ ಹಾಗಾದರೆ? ನೋಡಿ, 20 ಕಿಲೋಮೀಟ್ರ್ ಅಲ್ಲಿಂದ ಇಲ್ಲಿಗೆ, 20, ಇನ್ನು ಇಲ್ಲಿಂದ ಹೋಗ್ಲಿಕ್ಕೆ ಒಂದು 20 ಕಿಲೋಮೀಟ್ರ್, 40 ಕಿಲೋಮೀಟ್ರ್ ಸರೌಂಡ್. ಎಷ್ಟು ಒಂದು ಕಮ್ಮಿ ಅಂತ ಹೇಳಿದರೆ ಬಿಡಿ, ಒಂದು 37ರಿಂದ 38 ಕಿಲೋಮೀಟ್ರ್ ಉಂಟು ಈ ಒಂದು ಅಂಗಡಿಗೆ ಬರಲಿಕ್ಕೆ ನಮಗೆ ಸುತ್ತಾಕೊಂಡು. 38 ಕಿಲೋಮೀಟ್ರ್ ಬಂದು ಬರಲಿಕ್ಕೆ, ಹೌದು ಬರಲಿಕ್ಕೆ 19, ಹೋಗ್ಲಿಕ್ಕೆ 19, ಕರೆಕ್ಟ್ 38 ಕಿಲೋಮೀಟ್ರ್ ಉಂಟು. ಬಂದು ಈಗ ರಿಟರ್ನ್ ತಗೊಂಡು ಬನ್ನಿ ಅಂತ. ಸೊ ಲಾಸ್ ಅಲ್ಲ ಇದು? ಯಾರು ಜವಾಬ್ದಾರಿ ತಗೊಳ್ಳೋದು? ಅದಕ್ಕೆ ಹೇಳುದು, ಇಂಥದ್ದೆಲ್ಲ ತಗೊಳ್ಳಿಕ್ಕೆ ಬಾರ್ದು. ಒಂದು ಅಂಗಡಿಗೆಲ್ಲ ಇದ್ದರೆ, ಇಷ್ಟು ದೂರ ಎಲ್ಲ ಇದ್ದರೆ ತಗೊಳ್ಳಿಕ್ಕೆ ಬಾರ್ದು. ಹೇಳಿದರೆ ಅರ್ಥ ಆಗೋದಿಲ್ಲ. ಚಲೋ, ನಾವೆಂತ ಮಾಡಲಿಕ್ಕೆ ಆಗೋದಿಲ್ಲ. ಹೇಳಿದ್ದೇವೆ, ಎಷ್ಟೋ ಸತಿ ಹೇಳಿದ್ದೇನೆ ನಾನು, ಅವ್ರು ಕೇಳಲಿಲ್ಲ. ಬನ್ನಿ ಇಲ್ಲಿಂದ ಸೀದಾ ನಾವು ಹೊರಡುವ. ವಿಷಯ ಏನಾದದಂತ ಹೇಳಿದರೆ, ಮ್ಯಾನೇಜರ್ ಸತೆ ಇದು ವಾಟರ್ ತೆಗೆದವ ಸಹ ಕಾಲ್ ತೆಗಿತಾ ಇಲ್ಲ, ಈ ಅಂಗಡಿಯವರು ಸಹ ಕಾಲ್ ತೆಗಿತಿಲ್ಲ. ಅದಕ್ಕೋಸ್ಕರ ಬನ್ನಿ ಇಲ್ಲಿಂದ ರಿವರ್ಸ್ ತಗೊಂಡು ಬಂದ ದಾರಿಯಲ್ಲಿ, ಇದೇ ದಾರಿಯಲ್ಲಿ ಹೋಗುವ. ಬಂದ ದಾರಿಗೆ ಸುಂಕ ಇಲ್ಲದಂತೆ ರಿಟರ್ನ್ ಹೋಗ್ತಾ ಇರೋದು. ನನಗೆ ಒಂದು ಕಡೆಯಿಂದ ಬೇಜಾರು ಆಗ್ತಾ ಉಂಟು, ಒಂದು ಕಡೆಯಿಂದ ಇವರಿಗೆ ಈ ಥರ ಆಗಬೇಕು ಅಂತಲೂ ಆಗ್ತಾ ಉಂಟು. ಯಾಕಂತ ಹೇಳಿದರೆ ನಾನು ಹೇಳಿದ್ದೇನೆ, ಬೇಡ ಅಲ್ಲೇ ಅಷ್ಟು ದೂರಕ್ಕೆಲ್ಲ ಯಾಕೆ ಐಟಮ್ ತಗೊಂಡು ಹೋಗೋದು. ಅದು ಕೂಡ ಒಂದು ಅಂಗಡಿಯನ್ನು ನಂಬಿ ಹೋಗಬೇಕು, ಗೊತ್ತಾಯ್ತಾ? ಒಂದೇ ಒಂದು ಅಂಗಡಿಯನ್ನು ನಂಬಿ ಬರಬೇಕು ಇಲ್ಲಿ ತನಕ. ಹಾಗಿರುವಾಗ ಅವರು ಒಂದು ವೇಳೆ ಬೇಡ ಆಗೀಗ ಅಂತ ಹೇಳಿದರೆ, ಫಸ್ಟ್ ಆಫ್ ಆಲ್ ಅದು ಲಾಸ್, ಗೊತ್ತಾಯ್ತಾ? ಮತ್ತು ಇನ್ನೊಂದು ವಿಷಯ ಏನಪ್ಪ ಅಂತ ಹೇಳಿದರೆ, ಇವರು ಓಪನ್ ಮಾಡಲಿಲ್ಲ. ಇವರು ಬರುವಾಗ ಎಷ್ಟು ಗಂಟೆ ಆಗ್ತದೆ ಎಂತ ಗೊತ್ತಿಲ್ಲ. ನಮಗೆ ಇನ್ನೂ ಕೂಡ ಲೈನ್ ಮುಗಿಲಿಲ್ಲ. ಅದು ಅಲ್ಲದೆ ಆರ್ಡ್ರ್ ತಂದವ ಸಹ ಫೋನ್ ತೆಗಿತಾ ಇಲ್ಲ, ಇವರು ಅಂಗಡಿಯವರು ಸಹ ಫೋನ್ ತೆಗಿತಿಲ್ಲ. ಬಟ್ ಯಾರ ಜವಾಬ್ದಾರಿ ಮೇಲೆ ಇಟ್ಟು ಹೋಗೋದು? ಒಂದು ವೇಳೆ ಇಟ್ಟು ಹೋದ್ಮೇಲೆ ಈಗ ನೋಡಿ, ಒಂದು 200 ರೂಪಾಯಿ 300 ರೂಪಾಯಿದು ಡೀಸೆಲ್ ವೇಸ್ಟ್ ಆಯಿತು. ಗೊತ್ತಾಗೋದಿಲ್ಲ, ಇವರಿಗೆ ಗೊತ್ತಾಗೋದಿಲ್ಲ. ನಾನು ಡ್ರೈವರ್ ಅಂತ ಹೇಳಿದ್ಮೇಲೆ ಡ್ರೈವರ್ ಎಲ್ಲ ಕೆಟ್ಟದ ಕೇಳ್ತಾನೆ ಅಂತಲ್ಲ, ಡ್ರೈವರಿಗೆ ಒಂದು ಅಂದಾಜು ಇರ್ತದಲ್ಲ. ನಾನಾಗಲಿ ಇನ್ನೊಬ್ಬ ಆಗಲಿ, ಡ್ರೈವರ್ ಹೇಳಿದ ಮೇಲೆ ಸ್ವಲ್ಪ ಅದನ್ನು ಕಿವಿ ಕೊಡಿ. ಯಾಕೆ ನಿಮ್ಮ ಒಳ್ಳೆಯದಕ್ಕೆ ಹೇಳೋದು ಬಿಟ್ಟರೆ ನಮಗೆ ಭಾರ ಆಗ್ತದೆ ಅಂತ ನಾವು ಹೇಳೋದಲ್ಲ. ಇದೇ ಪರಿಸ್ಥಿತಿ ಬರೋದು ಪಾಪ. ಈಗ ಓನರ್ಗೆ ಸಲ ಅದು ಅವರೇ ಆಲೋಚನೆ ಮಾಡಬೇಕಿತ್ತು. ತೊಂದರೆ ಇಲ್ಲ, ನಾವೆಂತ ಮಾಡಲಿಕ್ಕೆ ಆಗೋದಿಲ್ಲ. ಬಂದ ದಾರಿಯಲ್ಲಿ ಹೋಗ್ತಾ ಇದ್ದೇವೆ. ಈಗ ಅಲ್ಲಿಪಾದೆ ಆಗಿ ಮಣಿಹಳ್ಳ ಆಗಿ ಫೈನಲಿ ಅಲ್ಲಿಂದ ಬಿಟ್ಟವರು ಅಲ್ಲಿಪಾದೆ ಜಂಕ್ಷನ್ಗೆ ರೀಚ್ ಆಗಿ ಆಯಿತು. ಈಗ ಇಲ್ಲಿಂದ ಸ್ಟ್ರೈಟ್ ಹೋಗಬೇಕು. ನಾವಾಗ ಬಂದದ್ದು ಇಲ್ಲಿಂದ ರೈಟಿಂದ. ಸೊ ಈಗ ನಾವು ಸ್ಟ್ರೈಟ್ ಹೋಗಬೇಕು. ಸ್ಟ್ರೈಟ್ ಹೋಗಿ ಒಗ್ಗಕ್ಕೆ ಸೇರಬೇಕು. ನೋಡಿ, ನಾವು ಬಂದದ್ದಾಗ ಆ ಕಡೆಯಿಂದ, ನಾವೀಗ ಹೋಗ್ತಾ ಇರೋದು ಈ ಕಡೆಯಿಂದ. ಎಂತ ಅಂತ ಗೊತ್ತಾಗೋದಿಲ್ಲಲ್ಲ, ಒಮ್ಮೊಮ್ಮೆ ಲೈನ್ ಯಾರಾದರೂ ಹೊಸಬ ಬಂದರೆ ಗೊತ್ತಾಗಲಿಕ್ಕಿಲ್ಲ ಎಂಥ ವಿಷಯ ಇದೆ ಅಂತ. ಸೊ ಮತ್ತೆ ನಾವು ಅದೇ ರೂಟಲ್ಲಿ ಹೋದರೆ ಮತ್ತೆ ನಮಗೆ ಅದು ಲಾಸ್ ಆಗ್ತದೆ. ಒಂದು 5 ಕಿಲೋಮೀಟ್ರ್ ಜಾಸ್ತಿ ಆಗ್ತದೆ. ಚಲೋ, ಇಲ್ಲಿಂದ ಸೀದಾ ಮಣಿಹಳ್ಳಕ್ಕೆ ಹೋಗುವ. ಒಗ್ಗಕ್ಕಿಂತ ಈ ಕಡೆವೇ ಒಂದು ಅಂಗಡಿ ಉಂಟು, ಅಲ್ಲಿಗೆ ಹಾಕಿ ಮತ್ತು ಇನ್ನೊಂದು ಅಂಗಡಿ ಉಂಟು, ಅದಕ್ಕೆ ಹಾಕಿ ಊಟ ಮಾಡುವ. ಭೂಕ್ ಲಗ್ ರಹಾ ಹೈ ಕ್ಯಾ? ಹೋಟೆಲ್ ನೈ ಹೈ ಭಯ್ಯ, ಕ್ಯಾ ಕರೂ? ಈ ಲೈನಲ್ಲಿ ಫಸ್ಟ್ ಆಫ್ ಆಲ್ ನಾನು ಏನು ಹೇಳಿದ್ದೇನೆ ನಿಮಗೆ, ನಾನು ಯಾವಾಗ ವ್ಲಾಗ್ ಸ್ಟಾರ್ಟ್ ಮಾಡಿದೆ ಅವತ್ತೇ ಹೇಳಿದ್ದೇನೆ. ಎಂತಂತ ಹೇಳಿದರೆ, ಈ ಲೈನಲ್ಲಿ ಊಟ ಸಿಗೋದಿಲ್ಲ ನಮಗೆ. ಫಸ್ಟ್ ಆಫ್ ಆಲ್ ಎಲ್ಲಿಯಾದರೂ ಒಂದು ಊಟದ್ದು, ಈಗ ಮನೆಯೆಲ್ಲ ಸಿಕ್ಕಿದ ಮೇಲೆ ಕರೆಕ್ಟಾಗಿ ನಮಗೆ ಊಟ ಸಿಗ್ತದೆ, ಅಲ್ಲೆಲ್ಲಿ ಹೋಟೆಲ್ ಉಂಟು. ಬಟ್ ಇಲ್ಲಿ ಎಲ್ಲ ಊಟ ಸಿಗೋದಿಲ್ಲ. ನೋಡುವ, ಎಲ್ಲಿಯಾದರೂ ಊಟ ಸಿಕ್ಕಿದರೆ ಫಸ್ಟಿಗೆ ಊಟನೇ ಮಾಡಿ ಹೋಗುವ. ಮಣಿಹಳ್ಳ ಎಲ್ಲ ಪಾಸ್ ಮಾಡಿಕೊಂಡು ಬಂದು ಈಗ ಒಗ್ಗ ಹತ್ರ ರೀಚ್ ಆಗಿ ಆಯಿತು. ಇದು ಒಗ್ಗ ಜಂಕ್ಷನ್. ಸೊ ಇಲ್ಲಿಂದ ಒಂದು 4-5 ಕಿಲೋಮೀಟ್ರ್ಗಳ ಅಂತರದಲ್ಲಿ, 5 ಅಲ್ಲ, ಒಂದು 6-7 ಕಿಲೋಮೀಟ್ರ್ಗಳ ಅಂತರದಲ್ಲಿ ಒಂದು 2 ಅಂಗಡಿ ಸಿಗ್ತದೆ. 2 ಅಂಗಡಿ ಸಿಕ್ಕಿದಾದಮೇಲೆ ಊಟ ಮಾಡುವ ಅಂತ. ಯಾಕಂತ ಹೇಳಿದರೆ ಇವನಿಗೆ ಚಿಕನ್ ಸಾಂಬಾರೇ ಆಗಬೇಕು. ಅಲ್ಲಿ ಒಂದು ಊಟ ಸಿಗ್ತದೆ ಎದುರುಗಡೆ.
ಸೊ ಹಾಗಾಗಿ ಚಿಕನ್ ಸಾಂಬಾರು ಅವನಿಗೆ ಬೇರೆ ಎಲ್ಲಿ ಊಟ ಅವನಿಗೆ ಸೆಟ್ ಆಗೋದಿಲ್ಲ. ಅದಕ್ಕೋಸ್ಕರ ಅಲ್ಲಿಗೆ ಹೋಗ್ತಾ ಇರೋದು. ಗಂಟೆ ನೋಡ್ಬೋದು 3:08 ಆಯಿತು. ಒಂದು ಅಂಗಡಿಯವರು ಬೇಗ ಬಿಟ್ಟರೆ ಒಂದು 3:15 ಅಷ್ಟರಲ್ಲಿ ಹೋಟೆಲಿಗೆ ಹೋಗ್ಬೋದು, ಇಲ್ಲದಿದ್ದರೆ 3:45 ಕನ್ಫರ್ಮ್ ಆಗ್ತದೆ. ಒಗ್ಗ ಪಾಸ್ ಮಾಡಿಕೊಂಡು ಬಂದು ನಮ್ಮ ಗಾಡಿಯನ್ನು ಇಲ್ಲಿಗೆ ಸೈಡ್ ಹಾಕಿದ್ದೆ. ಇದೊಂದು ಅಂಗಡಿಗೆ ಐಟಮ್ ಹಾಕ್ಲಿಕ್ಕಿತ್ತು. ಸೊ ಅವ್ರು ಇರಲಿಲ್ಲ, ಅವರ ಮನೆ ಹಿಂದ್ಗಡೆ ಇರೋದು. ಅಲ್ಲಿ ಹೋಗಿ ಅಮೌಂಟ್ ಎಲ್ಲ ತಂದಾಯಿತು. ಅವರು ಕಿದರಕ್ಕ ಈಗ ಇಲ್ಲಿಂದ ಸೀದಾ ಇನ್ನೊಂದು ಅಂಗಡಿ ಉಂಟು, ಕಾರಿಂಜೇಶ್ವರ ಅಂತ. ಅವರೇ ಲೇಟ್ ಮಾಡೋದು, ನಮ್ಮ ಅಣ್ಣರು. ಅವರು ಲೇಟ್ ಮಾಡಿದರೆ ಲೇಟ್ ಆಗ್ತದೆ. ಅದಕ್ಕೋಸ್ಕರ ಅವ್ರ ಇವತ್ತು ಸ್ವಲ್ಪ ಹೇಳುವ ಬೇಗ ಬಿಡಲಿಕ್ಕೆ. ಅವ್ರು ಲೇಟ್ ಯಾವತ್ತು ಕೂಡ ಊಟ ಆಗಲಿಲ್ಲಲ್ಲ, ಅದಕ್ಕೋಸ್ಕರ. ಇಲ್ಲಿಂದೊಂದು 1 ಕಿಲೋಮೀಟ್ರ್ ಉಂಟು ಅಷ್ಟೇ ಅವರ ಅಂಗಡಿಗೆ. ಇಲ್ಲಿ ಹೋಟೆಲ್ ಹತ್ರ ಬಂದು ರೀಚ್ ಆದ್ವಿ, ಹೋಟೆಲ್ ಫುಡ್ಲ್ಯಾಂಡ್ ಅಂತ. ಬನ್ನಿ ಇಲ್ಲಿ ಹೋಗಿ ಊಟ ಮಾಡುವ ಫಸ್ಟಿಗೆ. ನಮ್ಮ ಐರಾವತ ಇಲ್ಲಿದ್ದಾನೆ ಸೈಡಲ್ಲಿ. ಊಟ ಮಾಡಿ ಮತ್ತೆ ನೋಡುವ ಮುಂದಿನ ಕಾರ್ಯ. ಫೈನಲಿ ಊಟ ಎಲ್ಲ ಮಾಡಿಕೊಂಡು ಹೊಟ್ಟೆ ತುಂಬಿಸಿಕೊಂಡು ಈಗ ಹೊರಟ್ವಿ. ಈಗ ಇಲ್ಲಿಂದ ಮತ್ತೆ ಸರ್ವಿಸ್ ರೋಡ್ಗೆ ತಗೊಳ್ಬೇಕು. ಇಲ್ಲಿಂದ ಒಳಗಡೆ ಹೋಗಬೇಕು. ಅಲ್ಲಿ 2 ಅಂಗಡಿ ಉಂಟು, ಅದಕ್ಕೋಸ್ಕರ ಹೋಗಬೇಕು. ಮುಂಚೆ ನಾವು ನೋಡಿ, ಈಗ ನಾವು ಅಲ್ಲಿ ಮಾವಿನಕಟ್ಟೆಗೆ ಹೋದ್ವಿ ಅಲ್ಲ, ಅಲ್ಲಿಗೆ ಹೋಗಲಿಕ್ಕೆ ಇಲ್ಲ ಅಂತ ಹೇಳಿದರೆ ನಾವು ಇದೇ ರೂಟಲ್ಲಿ ಬಂದು ಅಲ್ಲಿಗೆ ಹಾಕಿ ಸೀದಾ ಹೋಗ್ತಿದ್ದದು. ಇದೇ ಈ ಕಡೆಯಿಂದನೇ ಬರ್ತಾ ಇದ್ವಿ. ಬಟ್ ನಾವು ಇವತ್ತು ಅಲ್ಲಿಗೆ ಹೋದ ಕಾರಣದಿಂದಾಗಿ ಆ ಕಡೆಯಿಂದ ಬಂದು ಮತ್ತೆ ಈ ಕಡೆಯಿಂದ ಹೋಗಿ ಮತ್ತೆ ಇದೇ ದಾರಿಯಲ್ಲಿ ಬರಬೇಕು. ಇದು 2 ಕೆಲಸ ಅಲ್ವಾ? ನಾನು ಇದೇ ಹೇಳ್ತಾ ಇರೋದು, ಇದೆಲ್ಲ 2 ಕೆಲಸ, ಗೊತ್ತಾಯ್ತಾ? ಕಿಲೋಮೀಟ್ರ್ ಸಹ ಒಂದು ಆಗದ್ದು 38, ಇಲ್ಲಿ ಪ್ಲಸ್ ಒಂದು 5 ಹಿಡೀರಿ, 42-43 ಕಿಲೋಮೀಟ್ರ್ ಜಾಸ್ತಿ ಆಗ್ತದೆ. ಅದು ಸಹ ಅವರು ಐಟಮ್ ರಿಟರ್ನ್ ಕೊಟ್ಟರು. ಅವ್ರು ತಗೊಂಡಿದ್ರೆ ಒಂದು ಬೇರೆ ವಿಷಯ, ಅದು ಸಹ ರಿಟರ್ನ್ ತನ್ನಿ ಅಂತ ಹೇಳಿದರು. ಸೊ ಎಂತ ಮಾಡಲಿಕ್ಕೆ ಆಗೋದಿಲ್ಲ. ಬನ್ನಿ ಇಲ್ಲಿಂದ ಸೀದಾ ನೆಲ್ಲಿಗುಡ್ಡೆಗೆ ಹೋಗುವ. ನೆಲ್ಲಿಗುಡ್ಡೆಗೆ ಹೋಗಿ ಒಂದು 2-3 ಅಂಗಡಿ ಉಂಟು, 3 ಅಂಗಡಿಗಳನ್ನು ಮುಗಿಸಿಕೊಂಡು ಇದೇ ದಾರಿಯಲ್ಲಿ ಬರುವ. ನಮ್ಮ ಗಾಡಿಯನ್ನು ಅಲ್ಲಿ ಸೈಡ್ಗೆ ಹಾಕಿದ್ದೇನೆ, ನೋಡ್ಬೋದು. ಅಲ್ಲಿ ನಮ್ಮ ಗಾಡಿ ನಿಂತಿದೆ. ಸೊ ಅಲ್ಲಿ ನಮ್ಮ ಹುಡುಗ ಐಟಮ್ ಇಳಿಸ್ತಾ ಇದ್ದೇನೆ. ನಾನು ಇಲ್ಲಿಗೆ ಬಂದೆ. ಇಲ್ಲೊಂದು ಕೊತ್ತಂಬರಿ ಕೊಡಲಿಕ್ಕಿತ್ತು, ಅದಕ್ಕೋಸ್ಕರ ಅವ ಅಲ್ಲಿ ಇಳಿಸಿ ಬಿಲ್ ತಗೊಳ್ಳುವಾಗ ನಾನು ಇಲ್ಲಿ ಕೊತ್ತಂಬರಿ ಕೊಟ್ಟು ಬಿಲ್ ತಗೊಳ್ಳುವ ಅಂತ. ಬಟ್ ಅವರಿಲ್ಲ, ಮನೆಯಲ್ಲಿಲ್ಲ. ಓನರಿಗೆ ಫೋನ್ ಮಾಡಿದ್ದೇನೆ. ಪ್ರತಿಯೊಂದು ಅಂಗಡಿಯಲ್ಲಿ ಹೋದ ಇದೇ ಒಂದು ಉಪದ್ರ. ಎಂತಾಗ್ತದೆ ಅಂತ ಹೇಳಿದರೆ ಅಂಗಡಿಯವರು ಇರೋದಿಲ್ಲ. ಸೊ ಎಷ್ಟು ತಲೆನೋವಾಗ್ತದೆ ಅಂತ ಹೇಳ್ತಾರೆ ಈ ಥರ ಆದರೆ. ನೋಡು ಎಂತ ಆಗ್ತದೆ ಅಂತ. ಅಲ್ಲಿ ಓಲ್ಡ್ ಬ್ಯಾಲೆನ್ಸ್ ತಗೊಂಡು ಬಿಟ್ಟು ಅವರು ಎಲ್ಲಿ ಸಹ ವಿಡಿಯೋ ಮಾಡಲಿಕ್ಕೆ ಹೋಗಲಿಲ್ಲ. ಈಗ ನಾನ್ ಸ್ಟಾಪ್ ಆಗಿ ಬಂದು ಪೂಂಜಲ್ಕಟ್ಟೆ ಹತ್ರ ರೀಚ್ ಆಗ್ತಾ ಬಂದೆ. ಇದೊಂದು ಹಂಸು ಮಾರೆ, ಅಪ್ಪ ಬೀಜ ಎಲ್ಲ ಅದಿರ್ತದೆ ಮಾರೆ. ಬೀಜ ಎಲ್ಲ ಅಲ್ಲಾಡ್ತದೆ ಈ ಥರ, ಹೀಗೆ ಆಗ್ತದೆ. ನೋಡಿ 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 ನೋಡಿ, ನೀರಾಗಿತ್ತು ಮಾರ ಕರ್ಮ. ಈಗ ಇಲ್ಲಿ ಪೂಂಜಲ್ಕಟ್ಟೆ ಜಂಕ್ಷನಲ್ಲಿ ಒಂದು 2 ಅಂಗಡಿ ಉಂಟು. 2 ಅಂಗಡಿಗೆ ಹಾಕಿ ಮತ್ತೆ ನಮ್ಮ ಗಾಡಿ ಖಾಲಿ ಆಗ್ತದೆ. ಸೊ ಈಗ ಇಲ್ಲಿ ಒಂದು 2 ಅಂಗಡಿಗೆ ಹಾಕಿ ಇಲ್ಲಿಂದ ಬಿಟ್ಟರೆ ಮತ್ತೆ ಸೀದಾ ಎಲ್ಲಿ ಸಹ ಸ್ಟಾಪ್ ಇಲ್ಲ. ಒಂದು ಸ್ಟಾಪ್ ಉಂಟು, ಒಂದು ಸುನ್ನತ್ಕೆರೆಯಲ್ಲಿ ಓಲ್ಡ್ ಬ್ಯಾಲೆನ್ಸ್ ತಗೊಳ್ಳಿಕ್ಕೆ ಉಂಟು. ಅದಾದಮೇಲೆ ಸೀದಾ ಕಂಪನಿಗೆ. ಪೂಂಜಲಕಟ್ಟೆ ಜಂಕ್ಷನಿಂದ ಲೆಫ್ಟ್ ತಗೊಳ್ಳುವ ಸಮಯ. ಈಗ ಇಲ್ಲಿಂದ ಲೆಫ್ಟ್ ತಗೊಂಡು 2 ಅಂಗಡಿ ಹಾಕುವ, ಒಂದು ಬಾಳಿಗ ಅಂತ, ಒಂದು ಸದಾನಂದ ದಾಸ್ ಅಂತ. ಫಸ್ಟಿಗೆ ಆ ಕಡೆ ಸೀದಾ ಹೋಗಿ ಬರುವ. ಫಸ್ಟಿಗೆ ಸೀದಾ ಸದಾನಂದ ದಾಸ್ ಅಂತ ಎದುರುಗಡೆ ಅಲ್ಲಿಗೆ ಹಾಕಿ ಬರುವಾಗ ಇಲ್ಲಿಗೆ ಹಾಕುವ ಅಂತ. ಸೊ ಮಳೆ ಬರ್ತದ ಗೊತ್ತಿಲ್ಲ, ಬಟ್ ಮಳೆ ಬಂದರೆ ಒಳ್ಳೆಯದಿತ್ತು. ನಮ್ಮದು ಹೇಗೂ ಖಾಲಿ ಆಯಿತು ಗಾಡಿ. ಇದೊಂದು ಅಂಗಡಿಗೆ ಹಾಕ್ಲಿಕ್ಕೆ ಉಂಟು, ಆ್ಯಂಡ್ ಎದುರುಗಡೆ ಒಂದು ಅಂಗಡಿಗೆ ಹಾಕ್ಲಿಕ್ಕೆ ಉಂಟು. ಕರೆಕ್ಟಾಗಿ ಪೂಂಜಲಕಟ್ಟೆಯಲ್ಲಿ 2ನೇ ಪಾಯಿಂಟ್ ಹತ್ರ ಇದ್ದೇನೆ. ಹಿಂದ್ಗಡೆ ಒಂದು ಪಾಯಿಂಟ್ ಇತ್ತು, ಅಲ್ಲಿ ಐಟಮ್ ಇಳಿಸಿ ಬಂದಾಯಿತು. ಅಲ್ಲಿ ಸ್ವಲ್ಪ ಐಟಮ್ ಜಾಸ್ತಿ ಇತ್ತು, ಅದಕ್ಕೋಸ್ಕರ ತೋರಿಸ್ಲಿಕ್ಕೆ ಹೋಗಲಿಲ್ಲ. ಮತ್ತೊಂದು ಮಳೆ ಬರುವ ಲಕ್ಷಣ ಇತ್ತಲ್ಲ, ಅದಕ್ಕೆ ವ್ಲಾಗ್ ಮಾಡಲಿಕ್ಕೆ ಹೋಗಲಿಲ್ಲ. ಯಾಕಂತೇಳಿದರೆ ವ್ಲಾಗ್ ಮಾಡಿ ಕೂತ್ರೆ ಈಗ ತುಂಬ ಅಲ್ಲಿ ಐಟಮ್ ಇಳಿಸಲಿಕ್ಕೆ ಕಷ್ಟ ಆಗ್ತದೆ ಅಂತೇಳಿ ಸೀದಾ ಬಂದದ್ದು. ಅಲ್ಲಿ ಕಟ್ಟು ಹೋಗ್ತಾ ಉಂಟಲ್ಲ ನೋಡಿ, ಅವು ಕಟ್ಟು ತಗೊಂಡು ಹೋಗ್ತಾ ಇದ್ದೇನೆ. ಅಲ್ಲಿ ಹೋಗಿ ಬಿಲ್ ತರ್ತಾನೆ. ಬಿಲ್ ತಂದಾದ್ಮೇಲೆ ಇಲ್ಲಿಂದ ಸೀದಾ ಹೊರಡೋದು. ಮತ್ತು ಇಲ್ಲಿ ನೋಡಿ, ಇಲ್ಲಿ ನೀರು ಲೀಕ್ ಆಗ್ತಾ ಉಂಟು. ಅಲ್ಲಿ ಪೈಪ್ ಏನೋ ಹೋಗಿದೆ. ಮುಂಚೆನೇ ನೀರಿಲ್ಲ ಅಂತ ಜನ ಸಾಯ್ತಾ ಇದ್ದಾರೆ. ಇಲ್ಲಿ ನೀರು ಎಷ್ಟು ವೇಸ್ಟ್ ಆಗ್ತಾ ಉಂಟು ನೋಡಿ. ನನಗೆ ಇದನ್ನು ನೋಡುವಾಗ ಉಂಟಲ್ಲ ಎಂತ ನೆನಪಾಯಿತು ಗೊತ್ತುಂಟ, ನಾನು ಆಗ ಎಲ್ಲಿರ್ಬೇಕಾಯ್ತು,
ಎಲ್ಲಿಯಪ್ಪದು ಪೂಂಜಲಗಟ್ಟೆಯಲ್ಲೆಲ್ಲ, ಇದು ಪೂಂಜಲಗಟ್ಟೆ ಸಾರಿ, ಬಳ್ಳಮಂಜದಲ್ಲಿ ಇರಬೇಕಾದ್ರೆ ಇದು ಒಂದು ದನ ಒಂದು ನೀರಿಗೋಸ್ಕರ ಪರದಾಡ್ತಿತ್ತಲ್ಲ, ಅದು ನೆನಪಾಯಿತು ಸಡನ್. ಆ ದನ ಇಲ್ಲಿದ್ದಿದ್ರೆ ಚಂದ ನೀರು ಕುಡಿತಿತ್ತು ಅಲ್ಲ. ಯಾರ್ಯಾರ ಹಣೆ ಬರದಲ್ಲಿ ಎಂತೆಂತ ಬರ್ದಿದ್ದು ಅದೇ ಸಿಗೋದು. ಚಲೋ, ಇನ್ನಾಯಿತು, ಇನ್ನು ಒಂದು ಓಲ್ಡ್ ಬ್ಯಾಲೆನ್ಸ್ ತಗೊಳ್ಲಿಕ್ಕೆ ಉಂಟು. ಅದಾದಮೇಲೆ ಸೀದಾ ಹೋಗುದೆ. ಇನ್ನು ಇಲ್ಲಿ ಎಂಥದ್ದು ಖಾಲಿ ಮಾಡಲಿಕ್ಕೆ ಎಂಥದ್ದಿಲ್ಲ, ಎಲ್ಲ ಖಾಲಿ ಆಯಿತು, ಆಲ್ಮೋಸ್ಟ್ ಖಾಲಿ ಆಯಿತು. ಆಲ್ಮೋಸ್ಟ್ ಅಲ್ಲ, ಒಂದು 2-3 ಕಟ್ಟು ಉಂಟು, ಅದೆಲ್ಲ ರಿಟರ್ನ್ ಬಂದದ್ದು. ಸೊ ಈಗ ಇಲ್ಲಿಂದ ಬಿಟ್ಟರೆ ನಾನ್ ಸ್ಟಾಪ್ ಆಗಿ ಹೋಗುದೆ. ಹೋದವಾರ ನೋಡ್ಬೋದು, ಇಲ್ಲೆಲ್ಲ ಕೆಲಸ ಆಗ್ತಾಯಿತ್ತು, ಇಲ್ಲೆಲ್ಲ ಅಗ್ದಾಕಿದ್ರು. ಬಟ್ ಈಗ ಸ್ವಲ್ಪ ಸರಿಯಾಗಿದೆ. ಇನ್ನು ಇದಕ್ಕೆ ಡಾಮರ್ ಮಾಡ್ತಾರಂತೆ, ಯಾವಾಗ ಮಾಡ್ತಾರೋ ದೇವರಿಗೆ ಗೊತ್ತು. ಒಮ್ಮೆ ಆಗಿದ್ದು ಇಡ್ತಾರೆ ಮಾತ್ರ, ಮತ್ತೆ ವಿಷಯನೇ ಇರೋದಿಲ್ಲ. ಸೊ ಬರಲಿ, ಹೋಗುವ, ಹೊರಡುವ, ಲೈನ್ ಮುಗಿಸುವ ಆದಷ್ಟು ಬೇಗ ಬೇಗ. ಗಂಟೆ ಈಗ ಎಷ್ಟಾಯ್ತು ಅಂತ ಹೇಳಿದರೆ 4:25 ಆಯಿತು. ನನ್ನ ಅಂದಾಜಿಗೆ 4:45 ಅಲ್ಲ, 5 ಗಂಟೆ ಆಗ್ತದೆ ಪಕ್ಕ. ಕಂಪನಿಗೆ ರೀಚ್ ಆಗುವಾಗ 5:30, 5:15 ಸಮಥಿಂಗ್ ಆಗ್ತದೆ. ಸೊ ನೋಡುವ. ಅಲ್ಲಿಂದ ಬಿಟ್ಟು ಅವನು ಸೀದಾ ಈಗ ಸಂತೆಗಟ್ಟೆಯಲ್ಲಿರುವ ಹೋಟೆಲ್ ದೇವಿ ಪ್ರಸಾದ್ ಹತ್ರ ಬಂದು ಸೈಡ್ಗೆ ಹಾಕಿದ್ದಾನೆ. ಚಹಾ ಕುಡಿಲಿಕ್ಕೆಲ್ಲ ನಮ್ಮ ಭಯ ಇದ್ದಾನಲ್ಲ, ಅವನಿಗೆ ಸ್ವಲ್ಪ ಐಟಮ್ ತಗೊಳ್ಳಿಕ್ಕೆ ಇತ್ತಂತೆ, ತರಕಾರಿ ಎಲ್ಲ. ಅದಕ್ಕೋಸ್ಕರ ತರಕಾರಿ ತಗೊಳ್ಳಿಕ್ಕೆ ನಿಲ್ಲಿಸಿದ್ದೇನೆ. ತೊಂದರೆ ಇಲ್ಲ, ಪಾಪ ಅವ ಅಲ್ಲಿ ಒಬ್ಬನೇ ಇರೋದು ರೂಮಲ್ಲಿ ಬೇರೆ. ಅವನಿಗೆ ಮತ್ತೆ ಇದು ಊರು ಯಾವುದಂತ ಗೊತ್ತಿಲ್ಲ, ಮತ್ತು ಅವನಿಗೆ ಯಾರು ತಂದು ಕೊಡುವವರು ಸಹ ಇಲ್ಲ. ಸೊ ಲೈನಲ್ಲಿ ಬಂದಲ್ಲ, ಇಲ್ಲಿದ್ದೇವಲ್ಲ, ಅದಕ್ಕೋಸ್ಕರ ನಿಲ್ಲಿಸಿದ್ದು. ಅವ ತಗೊಂಡು ಬರಲಿ. ಒಂದು ಎಂತೆಲ್ಲ ಬೇಕು ಗೊತ್ತಿಲ್ಲ, ತುಂಬ ಐಟಮ್ ಬೇಕಂತ ಹೇಳಿದ್ದಾನೆ. 200 ರೂಪಾಯಿ ಕೇಳಿದ. 200 ರೂಪಾಯಲ್ಲಿ ಎಷ್ಟು ಐಟಮ್ ಸಿಗ್ತದೆ ಅಂತ ಅವನಿಗೆ ಗೊತ್ತಿಲ್ಲ ಪಾಪ. ಅವನ ಊರಲ್ಲಿ ಕಮ್ಮಿಗೆಲ್ಲ 200 ರೂಪಾಯಿಗೆ ಒಂದು ಗೋಣಿ ಕೊಡ್ತಾರೆ ಅಂತ. ಇಲ್ಲಿ ಒಂದು ಗೋಣಿ ಅಲ್ಲ, ಇಲ್ಲಿ ಒಂದು ತೊಟ್ಟೆಯಲ್ಲಿ ಸಹ ಬರೋದಿಲ್ಲ 200 ರೂಪಾಯಿಗೆ ತರಕಾರಿ. ಅವ ಹೇಳ್ತಾನೆ, ಒಂದು ಗೋಣಿ ತರ್ತೇನೆ ನಾನು ಈಗ 200 ರೂಪಾಯಲ್ಲಿ, ನನ್ನ ಅಲ್ಲಿ ಬಿಹಾರಲ್ಲಿ ಎಲ್ಲ ಸಿಗ್ತದೆ ಅಂತ. ಇಲ್ಲಿ ಒಂದು ತೊಟ್ಟೆಯಲ್ಲಿ ಸಹ ಬರೋದಿಲ್ಲ, ಅದು ಅವನಿಗೆ ಗೊತ್ತಿಲ್ಲ. ಈಗ ನೋಡಿದಾಗ ಆಶ್ಚರ್ಯ ಆಗ್ಬೋದು ಅವನಿಗೆ. ಸೊ ಈಗ ಇಲ್ಲಿಂದ ಡೀಸೆಲ್ ಹಾಕಿಸ್ಬೇಕು. ಡೀಸೆಲ್ ಹಾಕಿಸಿ ಮತ್ತೆ ನೋಡುವ ಎಂತೆಲ್ಲ ಆಗ್ತದೆ ಅಂತ. ಸೊ ಅವ ಬರಲಿ, ಅವ ಬಂದ ಮೇಲೆ ಡೀಸೆಲ್ ಹಾಕಿಸ್ಕೊಂಡು ಸೀದಾ ಕಂಪನಿ ಕಡೆಗೆ ಹೋಗುದೆ. ಅಲ್ಲಿ ಹಿಂದೆ ಓಲ್ಡ್ ಬ್ಯಾಲೆನ್ಸ್ ತಗೊಳ್ಳಿಕ್ಕಿತ್ತು, ಬಟ್ ನಿಲ್ಲಿಸಿದ್ದೆ, ಅವರು ಕೊಡಲಿಲ್ಲ ಅಮೌಂಟು. ಮತ್ತು ಸೀದಾ ಬಂದೆ ಅಲ್ಲಿಂದ. ಆದರೂ ಕೂಡ ಬ್ಲಾಕ್ ನಿಲ್ಲೋದಿಲ್ಲ ಅಲ್ಲ ಮಾರೆ, ಅಲ್ಲಿ ರೋಡ್ ಆಗಿದೆ ಹಿಂದುಗಡೆ, ಪೊಲೀಸ್ನವರೆಲ್ಲ ಇದ್ದಾರೆ, ಬಟ್ ಬ್ಲಾಕ್ ನಿಲ್ಲೋದಿಲ್ಲ. ಅದೇ ಒಂದು ದೊಡ್ಡ ಉಪದ್ರ. ನಮ್ಮ ಗಾಡಿಯನ್ನು ಪಂಪ್ ಹತ್ರ ಬಂದು ಸೈಡ್ ಹಾಕಿದ್ದಾನೆ, ಅಲ್ಲಿ ಡೀಸೆಲ್ ಹಾಕ್ತಾ ಇದ್ದಾರೆ. ಆ ಗ್ಯಾಪಲ್ಲಿ ನೀರು ತೆಕ್ಕೊಳ್ಳುವಂತ ಬಂದದ್ದು, ಡೀಸೆಲ್ ಹಾಕಿಸಿ ಇಲ್ಲಿಂದ ಹೊರಡೋದು. ಅಲ್ಲಿಂದ ಡೀಸೆಲೆಲ್ಲ ಹಾಕಿಸ್ಕೊಂಡು ಬಂದ್ವಿ. ನೋಡ್ಬೋದು, ಮಳೆ ಬರ್ತದೆ ಅಂತ ಅಂದ್ಕೊಂಡದ್ದು. ಇನ್ನೂ ಕೂಡ ಅಲ್ಲಿಂದ ಇದೇ ಥರ ವಾತಾವರಣ ಇರೋದು ಬಿಟ್ಟರೆ ಒಂದು ಹನಿ ಸಹ ಬರಲಿಲ್ಲ ಮಳೆ. ಸೊ ಎಂತಂದು ಗೊತ್ತಿಲ್ಲ, ಇನ್ನು ನಾನು ಮನೆಗೆ ಹೋಗುವಾಗ ಬರ್ತದಾ ಅಂತ ಗೊತ್ತಿಲ್ಲ. ಅದೊಂದು ಶನಿ ನಮ್ಮದು. ಸೊ ಈ ವಿಡಿಯೋವನ್ನು ಕೂಡ ಇಲ್ಲಿಗೆ ಮುಗಿಸೋ ಸಮಯ ಕೂಡ ಆಯಿತು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗ್ತೇನೆ. ಅಲ್ಲಿ ತನಕ ಟಾಟಾ, ಟೇಕ್ ಕೇರ್, ಬಾಯ್ ಬಾಯ್, ಲವ್ ಯು ಗೈಸ್. ಇದು ಮುಗಿಯದ ನೆನಪು, ವಿರಹಗಳೇ